ಚಿಕ್ಕೋಡಿ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ರಸ್ತೆ ಚರಂಡಿ ಹಾಗೂ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿಗೆ ಸರ್ಕಾರದಿಂದ 14,48 ಲಕ್ಷ ರೂಪಾಯಿಗಳ ಅನುದಾನ ಮಂಜೂರಾಗಿದೆ ಎಂದು ಶಾಸಕ ಗಣೇಶ್ ಹುಕ್ಕೇರಿ ಅವರು ಹೇಳಿದರು. ಅವರು ಸೋಮವಾರ ಚಿಕ್ಕೋಡಿ ಪಟ್ಟಣದ ಜಹರಿಗಲ್ಲಿ, ವಿಠ್ಠಲ್ ದಾಮೋದರ್ ನಗರ್, ಆರ್ಕೆ ಕಾಲನಿ, ಸಾಯಿ ಮಂದಿರ ಪ್ರದೇಶ, ಹುಡ್ಕೋ ಕಾಲನಿ ಹಾಗೂ ಬಸವೇಶ್ವರ ನಗರದಲ್ಲಿ ಸುಮಾರು 3 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದರು. ಚಿಕ್ಕೋಡಿ ಪಟ್ಟಣದ ಸಮಗ್ರ ಅಭಿವೃದ್ಧಿಗಾಗಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ಸರ್ಕಾರದ ನವದೆಹಲಿ ವಿಶೇಷ ಪ್ರತಿನಿಧಿ ಪ್ರಕಾಶ್ ಹುಕ್ಕೇರಿ ಅವರ ವಿಶೇಷ ಪ್ರಯತ್ನದಿಂದ ಈ ಅನುದಾನ ದೊರೆತಿದೆ. ವಾರ್ಡ್ 4ರ ಸಾವರ್ಕರ್ ನಗರದಲ್ಲಿ ಇರುವ ರಸ್ತೆ ಚರಂಡಿಗೆ 50 ಲಕ್ಷ ರೂಪಾಯಿ, ವಾರ್ಡ್ ನಂಬರ್ 13, 21ರ ಹಲಟ್ಟಿ ಗಣೇಶ್ ನಗರದಲ್ಲಿ 67.10 ಲಕ್ಷ ರೂಪಾಯಿ, ವಾರ್ಡ್ 22ರಲ್ಲಿ ಹರಿನಗರ್ ಮತ್ತು ಮಹಾವೀರ್ ನಗರದಲ್ಲಿ ರಸ್ತೆ ಕಾಮಗಾರಿಗೆ 54 ಲಕ್ಷ ರೂಪಾಯಿಗಳು, ಹೊಸ ಪುರಸಭೆ ಕಚೇರಿ ಸಮೀಪ ಹಾಗೂ ಕವಡಿಮಠ್ ನಗರದಲ್ಲಿ 63 ಲಕ್ಷ ರೂಪಾಯಿ, ವಾರ್ಡ್ 4ರಲ್ಲಿ ಹೊಸಪೇಟ್ ಗಲ್ಲಿ, ಜಾಡರ್ ಗಲ್ಲಿ ರಸ್ತೆ ನಿರ್ಮಾಣಕ್ಕೆ 21 ಲಕ್ಷ ರೂಪಾಯಿ, ವಾರ್ಡ್ ನಂಬರ್ 18 ಮತ್ತು 21ರ ಭೀಮನಗರದಲ್ಲಿ ರಸ್ತೆ ಚರಂಡಿಗೆ 50 ಲಕ್ಷವಲ್ಲದೆ ಪಟ್ಟಣದ ಪ್ರಮುಖ ಬಸವೇಶ್ವರ ವೃತ್ತದಲ್ಲಿ ಫುಟ್ಪಾತ್, ಟ್ರಾಫಿಕ್ ಸಿಗ್ನಲ್ ಹಾಗೂ ವಿದ್ಯುತ್ ದೀಪಗಳ ಅಳವಡಿಕೆಗಾಗಿ 4.87 ಕೋಟಿ ಮತ್ತು ಬಸ್ ನಿಲ್ದಾಣದಿಂದ ಹಳೆ ಪುರಸಭೆ ಕಚೇರಿವರೆಗೆ ಹಾಗೂ ಕೆಸಿ ರಸ್ತೆಯಿಂದ ಮುದೋಳ್ ನಿಪ್ಪಾಣಿ ರಸ್ತೆಯವರೆಗೆ ಫುಟ್ಪಾತ್ ಹಾಗೂ ರಸ್ತೆ ಅಭಿವೃದ್ಧಿಗೆ 2 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಹೇಳಿ ಶೀಘ್ರದಲ್ಲಿ ಈ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ರಾಮಾ ಮಾನೆ, ಪ್ರಭಾಕರ್ ಕೋರೆ, ನರೇಂದ್ರ ನೇರ್ಲಿಕರ್, ಮಾಜಿ ಸದಸ್ಯರಾದ ಶ್ಯಾಮ್ ರೇವಡೆ, ಗುಲಾಬ್ ಹುಸೇನ್ ಬಾಗವಾನ್, ಅನಿಲ್ ಮಾನೆ, ಸಾಬೀರ್ ಜಮಾದಾರ್, ವರ್ಧಮಾನ್ ಸದಲ್ಗೆ, ಪ್ರವೀಣ್ ಕಾಂಬ್ಳೆ, ಸಂತೋಷ್ ಜೋಗುಳೆ, ವಿಶ್ವನಾಥ್ ಕಾಮಗೌಡ, ಅಜಯ್ ಕವಟಿಗಿಮಠ್, ಸತೀಶ್ ಕುಲಕರ್ಣಿ, ಚಿದಾನಂದ ನವಲಿಹಾಳ್, ಸಂದೀಪ್ ಶೇರ್ಖಾನೆ, ರೂಪೇಶ್ ನುಲಿ, ಸುರೇಶ್ ಕಾಳಿಂಗೆ, ಫಿರೋಜ್ ಕಲಾವಂತ್ ಸೇರಿದಂತೆ ಮೌಲಾನಾ ಗುಲಾಂ ನಬಿ, ಶರ್ಫುದ್ದೀನ್ ಜನಾಬ್, ಅಯೂಬ್ ಭಗವಾನ್, ಡಾಕ್ಟರ್ ರಿಯಾಜ್ ಮಕಾಂದಾರ್, ಡಾಕ್ಟರ್ ರಿಜ್ವಾನ್, ಅಖಿಲ್ ಮಕಾಂದಾರ್, ಆಸಿಫ್ ಶಿರ್ಗಾಂವ್ಕರ್, ಜೋಹೇಬ್ ಜಮಾದಾರ್, ಮುಸ್ವೀರ್ ಮಲಿಕ್ ಮುಲ್ಲಾ, ಗೌಸ್ ಖಾನಾಪುರೆ, ಇಕ್ಬಾಲ್ ಪಟೇಲ್, ರೆಹಮಾನ್ ಮಕಾಂದಾರ್, ತೌಫೀಕ್ ಮಕಾಂದಾರ್, ಹುದ್ಲಿ ಸರ್, ಅಮೀನ್ ಅರ್ಕಾಟೆ, ಮುಬಾರಕ್ ಅರ್ಕಾಟೆ, ಮುಹಸಿನ್ ಯೂನುಸ್ ಬಿಜಾಪುರೆ, ಮೌಲಾನಾ ಮುದಸ್ಸಿರ್, ವಸೀಂ ಜಹರಿ, ನ್ಯಾಯವಾದಿ ಎಚ್.ಎಸ್. ನಸ್ಲಾಪುರೆ, ಜ್ಯೋತಿಬಾ ಖಾಮ್ಕರ್, ಸಚಿನ್ ಮಾನೆ, ಮುಖ್ಯಾಧಿಕಾರಿ ಜಗದೀಶ್ ಇಟ್ಟಿ ಸೇರಿದಂತೆ ನಾಗರಿಕರು ಉಪಸ್ಥಿತರಿದ್ದರು. ವಿಶೇಷವಂದರೆ ಇವತ್ತು ಬೆಳಗ್ಗೆದಿಂದ ಸುಮಾರು ಒಂದು 5-6 ವಾರ್ಡ್ದಲ್ಲಿ ಪೂಜಾವನ್ನು ಮಾಡಿ ಅಮೃತ್ 2ರಲ್ಲಿ ಸುಮಾರು 17 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸ ನಡೀತಾ ಇದೆ. ವಿಶೇಷ ಅನುದಾನ ಸನ್ಮಾನ್ಯ ಮುಖ್ಯಮಂತ್ರಿಯವರು ಕೊಟ್ಟಿದ್ದ 14 ಕೋಟಿ ರೂಪಾಯಿದಾಗ ಇವತ್ತು ಅಭಿವೃದ್ಧಿ ಕೆಲಸ ನಡೀತಾ ಇದೆ. ಡೆಲ್ಟಲ್ಲಿ ಈಗಾಗಲೇ ಟೆಂಡರ್ ಕರೆದ ಸುಮಾರು 5 ಕೋಟಿ ರೂಪಾಯಿ ಅನುದಾನ ಕೊಟ್ಟಿವು. ಶ್ಯಾಮ್ ಅವ್ರು ಹೇಳಿದ್ರು ಮೈನಾರಿಟಿ ಕಾಲನಿ ಡೆವಲಪ್ಮೆಂಟಿಗೆ ಈಗಾಗಲೇ 5 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ವು. ಇಷ್ಟೆಲ್ಲ ಅನುದಾನ ಕೊಡಬೇಕಾದ್ರೆ ಮತ್ತು ಇವತ್ತು ಸ್ವಿಮ್ಮಿಂಗ್ ಪೂಲ್ ಮುಂಚೆ ನಾವು ಏನು ಪ್ರಾರಂಭ ಮಾಡಿದ್ದು ಕೋವಿಡ್ ಆದ ನಂತರ ಆದಮೇಲೆ ಸ್ವಲ್ಪ ತೊಂದರೆದಿಂದ ಬಂದಿತ್ತು. ಮತ್ತು ಅದಕ್ಕೆ ಪುನಃ ಪ್ರಾರಂಭ ಮಾಡಿ ಮಕ್ಕಳಿಗೆ ಇವತ್ತು ಸ್ವಿಮ್ಮಿಂಗ್ ಕಲಿಯೋಕ್ಕೆಲ್ಲ ಅವಕಾಶ ಮಾಡಿಸ್ಕೊಟ್ಟಿದ್ದೆವು. ಇವತ್ತು ಈ ಭಾಗದ ಶಾಸಕರಾಗಿ ನಾ ಚಿಕ್ಕೋಡಿ ಎಲ್ಲ ಸಂಬಂಧ ಜನತೆಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ವಿಶೇಷ ಅಂದರೆ ಹಿರಿಯರಾದ ಪ್ರಕಾಶಣ್ಣ ಹುಕ್ಕೇರಿ ಅವ್ರ ನೇತೃತ್ವದಾಗ ಅವ್ರು ಏನು ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದಾರೆ. ಪ್ರತಿಯೊಬ್ಬರು ನಮ್ಮ ಸದಸ್ಯರಾಗಲಿ, ನಮ್ಮ ಯಾರು ಇವತ್ತು ಕಾರ್ಯಕರ್ತರದು ಹೋಟೆಲರು, ನಮ್ಮ ಗುರಿ ಅಂದ್ರೆ ಅಭಿವೃದ್ಧಿ ಅಂದ್ರೆ ಪ್ರಕಾಶಣ್ಣ ಹುಕ್ಕೇರಿ ಮತ್ತು ನಾನು ನಮ್ಮ ಕಡೆಯಿಂದ ಏನು ಸಾಧ್ಯತೆ ಇವತ್ತು ಸರ್ಕಾರದಿಂದ ಇಲ್ಲಿ ಅನುದಾನ ತಂದ ಇಲ್ಲಿ ಅಭಿವೃದ್ಧಿ ಮಾಡಕತ್ತೀವಿ. ಮುಂದಿನ 2-3 ತಿಂಗಳಲ್ಲಿ ಇನ್ನು ಸನ್ಮಾನ್ಯ ಮುಖ್ಯಮಂತ್ರಿಯವರು ಇವತ್ತೇನು ನಮ್ಗೆ 50 ಕೋಟಿ ರೂಪಾಯಿ ಡೆವಲಪ್ಮೆಂಟ್ ಅನುದಾನ ಕೊಟ್ಟಿದ್ರು. ಚಿಕ್ಕೋಡಿಗೆ ಇನ್ನೂ ಯಾವ್ಯಾವ ಕಾಲೋನಿ ಉಳಿದಾವೆ ಇದು ಅನುದಾನ ಇವತ್ತು ಏನು ಪ್ರಗತಿ ಹಂತದಾಗೈತಿ. 2ನೇ ಕಂತದಾಗ 20 ಕೋಟಿ ರೂಪಾಯಿ ವಿಶೇಷ ಅನುದಾನ ಚಿಕ್ಕೋಡಿಗೆ ಕೊಟ್ಟ ಇವತ್ತು ಚಿಕ್ಕೋಡಿ ಸುಂದರವಾಗಿ ಮಾಡಿ ಸ್ವಿಮ್ಮಿಂಗ್ ಪೂಲ್ ಜೋಡಿ ಟ್ರೀ ಪಾರ್ಕು ಕೂಡ ಇವತ್ತು 2 ಕೋಟಿ ರೂಪಾಯಿ ಅನುದಾನ ಕೊಟ್ಟಿವಿ. ಅದು ಟೆಂಡರ್ ಆಗಿ ಅದು ಕೆಲಸ ಒತ್ತಿಗೆ ಮುಂದಿನ ವಾರದಾಗ ಪ್ರಾರಂಭ ಮಾಡ್ತಾರೆ. ಇವತ್ತು ಚಿಕ್ಕೋಡಿಗೆ ಏನೇನು ರಿಕ್ವೈರ್ಮೆಂಟ್ ಐತಿ ನಾನಾಗಲಿ ಎಲ್ಲ ಕಾರ್ಯಕರ್ತರು ನಮ್ಗೇನು ಬೆನ್ನೆಲೆದರು ಯಶಸ್ವಿ ಮಾಡಿ ತೋರಿಸೋದು ನಮ್ಮ ಗುರಿ. हुक्केरी जी हमारे सबके जिम्मेदारों के कहने की वजह से तो परसों आपको लास्ट टाइम एस्टिमेशन वगैरह देते और वर्क ऑर्डर दे को गए थे. तो विशेष अनुदान उसके अंदर मुख्यमंत्री विशेष अनुदान के अंदर 56 लाख रुपए हमारे तेकड़ी तक है. महबूब नगर का बॉर्डर है और इसको गैबन प्लाट और खड़खड़ पानी यहाँ पर रोड सीसी रोड डामर रोड करने के वास्ते 56 लाख रुपए दिए हैं. हम सब हमारे वार्ड के हमारे जिम्मेदारों की तरफ से
और शुक्रिया अदा करते हैं। और इतना कहकर बाद में और प्रकाश शुक्र साहब और गणेश शुक्र साहब ने भी क्या बोले है, परसों भी इस टाइम को भी और अभी भी बोले, और तुमने क्या काम पड़ता है क्या कम है सो बोलो, और एक 10 करोड़ रुपए लाखों देता हूँ बोले 10-20 करोड़ रुपए डेवलपमेंट वर्क लाखों कहीं हाईएस्ट, उसके अंदर हमारे वार्ड में हमारे समाज के लोगों को मदद और सब समाज के लोगों को काम डालते कर को बोले, खासकर हमारी वो एरिया में अभी क्या भी बचा रहेगा तो बोलो को काम करते कर को बोले। तो ये इतना सब हमारे वार्ड पर हमारे लोगों को इतना काम करने का हमें सब हमारे जमात और जिम्मेदारों की तरफ से तहे दिल से उनका शुक्रिया अदा करते हैं। 2016-17 ಸಾಲಿನಲ್ಲಿ ನಾವು ಈ ಈಜುಗಳನ್ನು ಪ್ರಾರಂಭ ಮಾಡಿದ್ವಿ. ಅದು ಪುನಃ ಒಂದು ಕಾಂಟ್ರಾಕ್ಟ್ ವತಿಯಿಂದ ಅದೇ ಪುನಃ ಕಾಂಟ್ರಾಕ್ಟ್ ಈ ದಿವಸ ಬಂದಿದ್ದಾರೆ. ಸ್ವಿಮ್ಮಿಂಗ್ ಟ್ರೈನಿಂಗ್ ಅವ್ರು ನ್ಯಾಷನಲ್ ಅವಾರ್ಡ್ ವಿನ್ನರು. ಅದು ಅವ್ರ ಪುನಃದಲ್ಲಿ ಸಾಕಷ್ಟು ಸ್ವಿಮ್ಮಿಂಗ್ ಪೂಲ್ ಇಲ್ಲಿ ಮ್ಯಾನೇಜರ್ ಇದ್ದಾನೆ, ಅವನ ವತಿಯಿಂದ ನಾವು ಈಗ ಸ್ಟಾರ್ಟ್ ಮಾಡಿದ್ದೀವಿ. ಯಾಕಂದರೆ ಈಗ 2 ವರ್ಷದಿಂದ ಕರೋನಾ ಸ್ಟಾರ್ಟ್ ಆದಾಗಿಂದ ಸ್ವಿಮ್ಮಿಂಗ್ ಪೂಲ್ ಯಾರು ಬರಲಿಲ್ಲ, ಹಂಗೆ 4-5 ವರ್ಷ ಆಯಿತು ಸ್ವಿಮ್ಮಿಂಗ್ ಪೂಲ್ ಸ್ಟಾಪ್ ಆಗಿತ್ತು. ಈಗ ಮಾನ್ಯ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಗಣೇಶನ ಹುಕ್ಕೇರಿಯವರು ಇದ್ರ ಚಾಲನೆ ಕೊಟ್ಟಾರ. ಅದರಂತೆ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರು ಅವರು ಡೈಲಿ ಮುಂಜಾನೆ ಬಂದು ಇನ್ಸ್ಪೆಕ್ಷನ್ ಮಾಡಿ ಎಲ್ಲೆಲ್ಲಿ ಕಲರ್ ಬೇಕು, ಯಾವ ಬೇಕು, ಮಕ್ಕಳಿಗೆ ಯಾವ ನೀರು ಬೇಕು, ಚಿಕ್ಕೋಡಿ ಮಕ್ಕಳಿಗೆ ಇಲ್ಲಿ ಏನೇನು ಆಗಬೇಕು ವಿಸಿಟ್ ಕೊಟ್ಟು ಅವರು ಸಹಕಾರ ಆದ ತುಂಬ ಕೃತಜ್ಞತೆಗಳನ್ನು ನಾನು ಹೇಳ್ತೀನಿ. ಅದರಂತೆ ಈ ಮಕ್ಕಳು ಪ್ರತಿ ದಿವಸ ಈಗ ಒಂದು 60 ರೂಪಾಯಿ ಫ್ರೀ ಇಟ್ಟಾರ. ಯಾಕಂದ್ರೆ ಆ ಒಂದು ಉಪಜೀವನ ಸಲುವಾಗಿ ಅಲ್ಲಿಂದ ಪುನಃ ಬಂದಿದ್ದಕ್ಕೆ ಅದು 100 ರೂಪಾಯಿ ಇರಬೇಕಂತ ಬಂದಿದೆ, ಅದನ್ನು ಲಘು ಆಗಲಿಲ್ಲ. 60 ರೂಪೀಸ್ ಪರ್ ಅವರ್ ಟ್ರೈನಿಂಗ್ ಬೇರೆ, ಮತ್ತು ಹೆಣ್ಣುಮಕ್ಕಳು ಸಜೀವತೆ ಟೈಮಿಂಗ್ ಇದೆ, ಮತ್ತು ಜಿಮ್ಮದು ವ್ಯವಸ್ಥೆ ಈಗ MP ಅವರು ಮತ್ತು MLA ಅವರು ಜವಾಬ್ದಾರಿ ತಗೋತಾರೆ. ಈ ಮೇಲ್ಗಡೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಟೈಮಿಂಗ್ ಚೇಂಜ್ ಮಾಡಿ ಜಿಮ್ ವ್ಯವಸ್ಥೆಯನ್ನು ಮಾಡುವ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಮತ್ತು ಇದು ಚಿಕ್ಕೋಡಿ ಯುವಕರಿಗೆ ಒಂದು ಅತಿ ಒಂದು ಆನಂದ ಪಡಿಸುವ ಇವತ್ತೊಂದು ದಿವಸ ಆಗಿದೆ. ಇದು ಚಾಲನೆ ಕೊಟ್ಟಿದ್ದಕ್ಕೆ ನಾವು ಮಾನ್ಯ ಶಾಸಕರಾದ ಗಣೇಶನ ಎಲ್ಲ ಸದುಪಯೋಗ ತರಿಸಬೇಕು. ಮತ್ತು ಬಂದಂಥ ಪತ್ರಿಕೆಗಳಿಗೆ ಧನ್ಯವಾದ ಹೇಳಿ ನಾನು ಒಂದು ಕಡೆಯಿಂದ ಚಿಕ್ಕೋಡಿ ಊರು ಯಾವ ರೀತಿ ಇತ್ತು, ಇವತ್ತು ಯಾವ ರೀತಿಯಾಗಿದೆ ಅನ್ನೋದು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಸನ್ಮಾನ್ಯ ಶ್ರೀ ಪ್ರಕಾಶನ ಹುಕ್ಕೇರಿಯವರು, ನಂತರ ಗಣೇಶನ ಹುಕ್ಕೇರಿಯವರು ಬಂದಮೇಲೆ ಚಿಕ್ಕೋಡಿ ಊರಿನಲ್ಲಿ ಯಾವುದೇ ಸಮಾಜವನ್ನು ಬಿಡದೆ ಪ್ರತಿಯೊಂದು ಸಮಾಜದ ಕೆಲಸವನ್ನು ಅವರು ತಮ್ಮ ಕೈಯಿಂದ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಸಾಧ್ಯ ಆದಷ್ಟು ನಮ್ಮ ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಮಾಡಿದರು. ಆದರೆ ಹೆಚ್ಚಿನ ಒತ್ತು ಕೊಟ್ಟದ್ದು ಚಿಕ್ಕೋಡಿ ಟೌನ್ದಲ್ಲಿ ನೀರಾವರಿ ಆಗಲಿ, UGD ಆಗಲಿ, ಈಗಾಗಲೇ ಈಗ ಮುಲ್ಲಾಪುರದಾಗ 5 ಕೋಟಿ ರೂಪಾಯಿ UGD ಸ್ಟಾರ್ಟ್ ಆಗೈತಿ. ಬೇಕಾದಂಥ ಅಲ್ಲಿ ಕೇಸ್ ಇದ್ದರೂ ಆ ಜನಕ್ಕೆ ಎಷ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನೋದು ಇದೊಂದು ಉದಾಹರಣೆ. ಯಾಕಂದರೆ ಎಲ್ಲರೂ ಮಾಡ್ತಾರೆ, ಕೆಲಸ ಮಾಡ್ತಾರೆ, ತಮ್ಮ ವೈಯಕ್ತಿಕ ಕೆಲಸಗಳು ಭಾಳ ಮಾಡ್ಕೊತಾರೆ. ಆದರೆ ಇವರು ವೈಯಕ್ತಿಕ ಕೆಲಸನ ಯಾರೂ ಮಾಡಿಲ್ಲ. ಪ್ರಕಾಶನ ಹುಕ್ಕೇರಿ ಮಾಡಿಲ್ಲ ಮತ್ತು ಗಣೇಶನ ಹುಕ್ಕೇರಿ ಮಾಡ್ಕೊಂಡಿಲ್ಲ. ಅವ್ರು ವೈಯಕ್ತಿಕ ನಮಗೆ ಮಾಡ್ಕೋಬೇಕಪ್ಪ, ನಮ್ಗೆ ಆಸ್ತಿ ಮಾಡ್ಕೋಬೇಕು, ಅದನ್ನು ಗಳಿಸ್ಬೇಕು, ಇದನ್ನು ಗಳಿಸ್ಬೇಕು. ಅವರು ಸಮಾಜ ಸೇವಾ ಮಾಡೋದು ಯಾರಾದರೂ ಕಲಿಬೇಕಾದ್ರೆ ಪ್ರಕಾಶನ ಹುಕ್ಕೇರಿ, ಗಣೇಶನ ಹುಕ್ಕೇರಿ ಇವರಿಂದ ಕಲಿಬೇಕಂತ ನನ್ನೊಂದು ವಿನಂತಿ. ರಾಜಕಾರಣಿ ಮಾಡೋಕೆ ಎಲ್ಲರಿಗೂ ಬರ್ತೈತೆ, ರಾಜಕಾರಣಿ ಎಲ್ಲರೂ ಮಾಡ್ತಾರೆ, ಅದ್ರ ಜೊತೆ ಜನರ ಕೆಲಸನೂ ಮಾಡಬೇಕು. ತಮ್ಮ ಕೆಲಸ ಮಾಡ್ಕೊಂಡು ಜನರ ಕೆಲಸನೂ ಮಾಡಬೇಕು. ಜನರ ಕೆಲಸ ಮಾಡೋರು ಯಾರು ಅಂದ್ರಪ್ಪ ನಮ್ಮ ಜಿಲ್ಲಾದಾಗ ಪ್ರಕಾಶನ ಹುಕ್ಕೇರಿ, ಗಣೇಶನ ಹುಕ್ಕೇರಿ ಇಷ್ಟೇ ಹೇಳಕ್ಕೆ ಬಯಸ್ತೇನೆ. ಯಾಕಂದರೆ ನಮ್ಮದು ಸ್ಲಮ್ ಏರಿಯಾ, ನಮ್ಮ ಸ್ಲಮ್ ಏರಿಯಾದಾಗ 8 ಮನೆಗಳು ಹಾಕೊಂಡು ಬಂದರು, 8 ಮನೆ ಸ್ಟಾರ್ಟ್ ಇದಾವೆ, ಇನ್ನೂ 8 ಮನೆ ಪೆಂಡಿಂಗ್ ಇದಾವೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ನಮ್ಮಲ್ಲಿ ಒಂದು ಹಂಚಿನ ಮನೆ ನಮ್ಮ ಭೀಮನಗರದಾಗ ಇವತ್ತಿಗೆ ಕಾಣಂಗಿಲ್ಲ. ಯಾರಿಂದ? ಪ್ರಕಾಶನ ಹುಕ್ಕೇರಿ, ಗಣೇಶನ ಹುಕ್ಕೇರಿ. ಅದಕ್ಕೆ ದಯವಿಟ್ಟು ಇನ್ನೂ ನಮ್ಮಲ್ಲಿ ಭಾಳ ಮನೆ ಆಗಬೇಕಾಗಿದೆ. ಅದಕ್ಕೆ ನಮ್ಮಲ್ಲಿ ಸ್ಲಮ್ ಏರಿಯಾದ ಹೆಚ್ಚಿನ ಒತ್ತು ಕೊಟ್ಟು ಸ್ಲಮ್ ಬೋರ್ಡ್ದಿಂದ ಇನ್ನೂ ಬರ್ತಕ್ಕಂಥ ಅನುದಾನ ನಮ್ಮ ಚಿಕ್ಕೋಡಿ ಸ್ಲಮ್ ಬೋರ್ಡ್ ತರಬೇಕಂತ ಅವರಲ್ಲಿ ವಿನಂತಿ ಮಾಡಿಕೊಂಡು ನನಗೆ ಮಾತಾಡಲಿಕ್ಕೆ ಅವಕಾಶ ಅಲ್ಲಿ ಸಾಯಿ ಮಂದಿರ ಇವೆಲ್ಲ ಪೂಜಾಕ ಇವತ್ತು ಬಂದಂಥ ನಮ್ಮ ಚಿಕ್ಕೋಡಿ ಮತ್ತು ಸದಲ್ಗ ಮತಕ್ಷೇತ್ರದ ಶಾಸಕರಾದಂಥ ಗಣೇಶನ ಸಾಹೇಬ್ರೆ,
ಅದೇ ಪ್ರಕಾರ ಇಲ್ಲಿ ವಾರ್ಡ್ನ ಮೆಂಬರ್ ಅಂತ ವೈನಿ ಕೌಂಟು ಮೆಟ್ರೋಗೆ ಪೂಜಾಕ್ಕೂ ನಮ್ಮ ಅಜಯ್ ಅವ್ರು ಬಂದಿರೋರು. ಇಲ್ಲಿ ನಮ್ಮ ಎಲ್ಲ ಮುನ್ಸಿಪಾಲಿಟಿ ಸದಸ್ಯರು ಕೂಡ ಎಲ್ಲರೂ ಕೂಡಿದರು. ಇಲ್ಲಿ ಇರ್ತಕ್ಕಂಥ ಈ ಕಾಲನಿ ಒಳಗೆ ಆಜುಬಾಜು ಮಂದಿ ಎಲ್ಲ ನಾವು ಕೂಡಿ ಇವತ್ತಿನ ದಿವಸ ಪೂಜೆ ಮಾಡಿದೆವು. ಅದಕ್ಕೆ ಗಣೇಶ್ ಅನ್ನಂದ ಮತ್ತು ಪ್ರಕಾಶ್ ಅನ್ನಂದ ನಾವು ಈ ಕಾಲನಿ ವತಿಯಿಂದ ಅಭಿನಂದನೆ. ಇಡೀ ಚಿಕ್ಕೋಡಿ ಊರಾಗ ಸಂಪೂರ್ಣವಾಗಿ ನನ್ನ ಲೆಕ್ಕಲೆ ಒಂದು 5-6 ಕೋಟಿ ವರ್ಕ್ ಇವತ್ತಿನ ದಿವಸ ನಡೆದಾವೆ. ಅಲ್ಲೇ ಸಚಿನ್ 14 ಕೋಟಿ ಈಗ ಕೆಲಸ ನಡೆದ 5 ಕೋಟಿ ನಡೆದಿರಬೇಕು. ಅದಕ್ಕೆ ಇಡೀ ಚಿಕ್ಕೋಡಿ ಊರು ಸರ್ವೆ ಮಾಡಿ ಎಲ್ಲಿ ಜನರಿಗೆ ಬೇಕಾಗಿತ್ತು ಅಲ್ಲಿ ಎಸ್ಟಿಮೇಟ್ ಮಾಡಿ ಈಗಾಗಲೇ ಪ್ರಾರಂಭ ಚಿಕ್ಕೋಡಿ ಊರಾಗ ಕೆಲಸ ಮಾಡಿದ್ದಾರೆ. ಅವು ಶುರು ಆಗಿದ್ದಾವೆ. ಅದೇ ಪ್ರಕಾರ ಕುಡಿಯುವ ನೀರಾಗಲಿ, ಸ್ವಚ್ಛತಾ ಬಗ್ಗೆ ಆಗಲಿ, ಆಮೇಲೆ ಅನೇಕ ಕೆಲಸಗಳನ್ನು ಜನ ಪರವಾಗಿ ಕೆಲಸದ ಅಗದಿ ಪ್ರಾಮಾಣಿಕವಾಗಿ ಗಣೇಶನ್ನ ಪ್ರಕಾಶನ್ನ ಇವರೆಲ್ಲ ಇವತ್ತು ದಿವಸ ಗಮನಿಟ್ಟು ಭಾಳ ಕೆಲಸ ಮಾಡೋದಾದರು. ಅದಕ್ಕಾಗಿ ಮತ್ತೊಮ್ಮೆ ಇಡೀ ಚಿಕ್ಕೋಡಿ ಪರವಾಗಿ ಅವರಿಗೆ ಅಭಿನಂದನೆ. ನಾನು ಈ ಕಾರ್ಯಕ್ರಮ ಪರವಾಗಿ ಅಣ್ಣಾಗ ಮತ್ತು ಇಲ್ಲಿ ಚೀಫ್ ಆಫೀಸರ್ ಇದ್ದಾರೆ. ಚಿಕ್ಕೋಡಿ ಊರಾಗ AC ಬಂದಿಲ್ಲ ಇವತ್ತು, ಅವರು AC ಅವರ ಪ್ರಮುಖರಿಗೆ ಇಡೀ ಚಿಕ್ಕೋಡಿ ಊರಾಗ ಏನು ಗೈಡನ್ ಅದಾವು ಆ ಗೈಡನ್ದಾಗ ಹೆಚ್ಚು ಮಹತ್ವ ಕೊಡಬೇಕು. ಯಾಕಂದ್ರೆ ಸಂಜೆ ಮಾಡಿ ಬೇಸರ ಆದ ನಂತರ ಮಂದಿ ಒಂದು ಗಾರ್ಡನ್ದಾಗ ಕೊಡುವಂಥ ಭಾವನೆ ಇರ್ತೈತಿ. ಗಾರ್ಡನ್ ಸ್ವಚ್ಛತೆ ಆಗಲಿ ಹಾಗೂ ಅಲ್ಲಿ ಇರ್ತಕ್ಕಂಥ ಪರಿಸರದಾಗ ಸ್ವಚ್ಛ ಮಾಡಿ ಕೊಂಡುವಂಥ ವ್ಯವಸ್ಥೆ ಫೇವರ್ ಆಗಲಿ ಹಾಗೂ ನಮ್ಮ ಮುನ್ಸಿಪಾಲಿಟಿ ಆರ್ಥಿಕ ಪರಿಸ್ಥಿತಿ ಹಾಗೂ ಗಣೇಶನ್ನೂ ಸರ್ಕಾರದಿಂದ ರೊಕ್ಕ ಸ್ವಲ್ಪ ಕೊಟ್ಟರೆ ಇಡೀ ಚಿಕ್ಕೋಡಿ ಊರಾಗ ಎಷ್ಟು ನಮ್ಮ ಗಾರ್ಡನ್ ಅದಾವು ಅವು ಗಾರ್ಡನ್ ಜರ ಚಲೋ ಮಾಡ್ರೆ ಮಂದಿಗೆ ಸಂಜೆ ಮಾಡಿ ಕೊಂಡಾಗ ಅನುಕೂಲ ಆಗ್ತೈತೆ ಅನ್ನೋ ದೃಷ್ಟಿಯಲ್ಲಿ ಹೇಳ್ತಾ, ಆಮೇಲೆ ಇವತ್ತಿನ ದಿವಸ ಪೂಜಾ ಇಲ್ಲಿ ನಮ್ಮ ಮಾಡಿ ಗಣೇಶನಾಗ ಮತ್ತೊಮ್ಮೆ ನಮ್ಮ ಚಿಕ್ಕೋಡಿ ಪರವಾಗಿ ಅವರಿಗೆ ಅಭಿನಂದನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಆದಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಅಣ್ಣ ಹುಕ್ಕೇರಿಯವರ ಮಾರ್ಗದರ್ಶನದಲ್ಲಿ ಹಾಗೂ ಚಿಕ್ಕೋಡಿಯ ಜನಪ್ರಿಯ ಲೋಕಮಾನ್ಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಗಣೇಶ್ ಅಣ್ಣ ಅವರ ನೇತೃತ್ವದಲ್ಲಿ ಇಂದು ನಮ್ಮ ವಾರ್ಡಿನ ಸುಮಾರು 64 ಲಕ್ಷವನ್ನು ಮೀಸಲಿರಿಸಿರುವಂಥ ಚರಂಡಿ ಮತ್ತು ರಸ್ತೆ ಅಭಿವೃದ್ಧಿಗಾಗಿ ಇವತ್ತಿನ ಈ ಮಹಾನ್ ಕಾರ್ಯಕ್ರಮವನ್ನು ನಮ್ಮ ಜನಪ್ರಿಯ ಶಾಸಕರಾದಂಥ ಗಣೇಶನ ಹುಕ್ಕೇರಿ ಅವರು ಉದ್ಘಾಟನೆ ಮಾಡಬೇಕಂತ ಹೇಳಿ ತಮ್ಮೆಲ್ಲರ ಪರವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಣ್ಣವರ ಜೊತೆಗೆ ಆಗಮಿಸಿದಂಥ ಶ್ರೀ ಅನಿಲಣ್ಣ ಮಾನೆಯವರು ಹಾಗೂ ರಾಮಣ್ಣ ಮಾನೆಯವರು, ವರ್ಧಮಾನಣ್ಣ ಸದಲ್ಗೆ ಅವರು ಹಾಗೂ ಶಾಬೀರ್ ಜಮಾದಾರ್ ಅವರು ಹಾಗೂ ಗುಲಾಬ್ ಬಾಗ್ವಾನ್ ಅವರು ಹಾಗೂ ಇಲ್ಲಿಯ ಯಾವತ್ತು ಗಣ್ಯ ನಾಗರಿಕರು ಹಾಗೂ ಪ್ರಭಾಕರನ ಕೊರೇಸರ್ ಅವರು ಎಲ್ಲ ನಾಗರಿಕರಿಗೆ ನಾವು ನಮ್ಮ ವಾರ್ಡಿನ ಪರವಾಗಿ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇವೆ. ಹಾಗೂ ಇದೇ ಥರ ಪ್ರಗತಿಯತ್ತ ದಾಪುಗಾಲ ಹಾಕುವಲ್ಲಿ ಚಿಕ್ಕೋಡಿ ಕರ್ನಾಟಕದಲ್ಲಿ ಒಂದು ಮಾದರಿ ನಗರ ಮಾಡುವ ನಿಟ್ಟಿನಲ್ಲಿ ಪ್ರಕಾಶನ ಹುಕ್ಕೇರಿ ಅವರು ಹಾಗೂ ಗಣೇಶನ ಅವರ ಹುಕ್ಕೇರಿ ಅವರ ಪ್ರಯತ್ನ ಅದು ಅತಿಶಯೋಕ್ತಿ ಅಲ್ಲ. ಹಾಗೂ ಖಂಡಿತ ಅದು ನಮ್ಮ ಚಿಕ್ಕೋಡಿ ನಗರಕ್ಕೆ ಶಿಖರವನ್ನು ಇಟ್ಟಂತೆ ಆಗ್ತದೆ ಅನ್ನೋದನ್ನ ನಾವು ನೆನಪಿನಲ್ಲಿ ಇಡ್ತಾ ಮತ್ತೊಂದು ಸಾರಿ ಅವರಿಗೆ ನಮ್ಮ ವಾರ್ಡಿನ ಪರವಾಗಿ ಸರ್, ನಮ್ಮ ವಾರ್ಡ್ದಲ್ಲಿ ಅಂದರೆ ಇತ್ತೀಚೆಗೆ ರಸ್ತೆಗಳು ಸ್ವಲ್ಪ ಅಂದರೆ ಹೇಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಲಾಸ್ಟ್ ಟೈಮ್ ಪ್ರಕಾಶನ ಹುಕ್ಕೇರಿ ಅವರು ಬಂದುಬಿಟ್ಟು ಅದನ್ನೆಲ್ಲ ನೋಡಿ ಇಲ್ಲಿ ವಿದ್ಯುತ್ ದೀಪಗಳ ಅವಶ್ಯಕತೆ ಅದ, ಚರಂಡಿಯ ಅವಶ್ಯಕತೆ ಅದ ಹಾಗೂ ರಸ್ತೆಗಳ ಸುಧಾರಣೆ ಭಾಳ ಅವಶ್ಯಕತೆ ಅದ. ಮಳೆಗಾಲದಲ್ಲಿ ಸಾಕಷ್ಟು ಜನ ಸೈಕಲ್ ಮೇಲೆ ಹೋಗೋರು, ದ್ವಿಚಕ್ರ ವಾಹನದಲ್ಲಿ ಹೋಗೋರು, ತ್ರಿಚಕ್ರ ವಾಹನದಲ್ಲಿ ಹೋಗೋರು ಹಾಗೂ 4 ಚಕ್ರ ವಾಹನದಲ್ಲಿ ಹೋಗೋರಿಗೆಲ್ಲರಿಗೂ ತೊಂದರೆ ಆಗ್ತಿತ್ತು. ಅದ್ರ ಜೊತೆ ಹೆಣ್ಣು ಮಕ್ಕಳು ಹಾಗೂ ಮಕ್ಕಳು ಶಾಲೆಗೆ ಹೋಗಬೇಕಾದ್ರೂ ಕೂಡ ತೊಂದರೆ ಅನುಭವಿಸ್ತಾ ಇದ್ರು. ಈ ತೊಂದರೆಯನ್ನು ಗಮನದಲ್ಲಿಟ್ಟು ಅಣ್ಣ ಅವರ ವಿಶೇಷ ಪ್ರಯತ್ನದಿಂದ ಇವತ್ತು 64 ಲಕ್ಷದ ಅಮೌಂಟನ್ನು ನಮ್ಮ ನಗರದ ಅಭಿವೃದ್ಧಿಗಾಗಿ ಅದನ್ನು ಮೀಸಲಿಟ್ಟಿದ್ದಾರೆ. ಅದಕ್ಕಾಗಿ ನಾವು ಎಲ್ಲರೂ ಅವರಿಗೆ ಕೃತಜ್ಞರಾಗಿದ್ದೇವೆ ಅಂತ ಹೇಳಿ ಇಷ್ಟಪಡ್ತೀವಿ.